ನನಗೆ ಒಂದ್ಸಾರಿ ನನ್ನನ್ನು ಹೊಗಳೂ ಬರೆದಿದ್ದಾರೆ, ತೆಗಳೂ ಬರೆದಿದ್ದಾರೆ. ಒಂದ್ಸಾರಿ 1985ನೇ ಇಸ್ವಿ ಅಂತ ಅನ್ಸುತ್ತೆ, ಪಾರ್ಲಿಮೆಂಟ್ ಎಲೆಕ್ಷನ್. ಶ್ರೀಕಂಠ ದತ್ತ ಬಿಜೆಪಿ ಕ್ಯಾಂಡಿಡೇಟ್, ಅಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್, ಶ್ರೀಕಂಠ ದತ್ತ ಕಾಂಗ್ರೆಸ್ ಕ್ಯಾಂಡಿಡೇಟ್. ನಾನು ಅವ್ರ ವಿರುದ್ಧ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಲಂಕೇಶ್ ಅವರು ನನಗೆ ಹೇಳಿದ್ರು. ನಾನು ಹೇಳಿದೆ, ನಾನು ಶಾಸಕನಾಗಿದ್ದೀನಿ, ಮತ್ತೆ ಎಲೆಕ್ಷನ್ ಬರ್ತದೆ, ಅಸೆಂಬ್ಲಿ ಎಲೆಕ್ಷನ್ ಬರ್ತದೆ, ನಾನು ಮತ್ತೆ ಅಸೆಂಬ್ಲಿ ನಿಂತ್ಕೋಬೇಕು ಅಂದ್ಕೊಂಡಿದ್ದೀನಿ. ಅಷ್ಟೇ ಮಂತ್ರಿ ಆಗ್ಬಿಟ್ಟಿದೆ ನಾನು. ನೀನೇ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ಹೂ ಅನ್ಕೊಂಡು ಹೋದೆ. ಆಮೇಲೆ ಕಂಟೆಸ್ಟ್ ಮಾಡಲಿಲ್ಲ. ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ಬಿಟ್ರು, ಇಸ್ಪೀಟ್ ಗುಲಾಮ ಮಾಡಿದ ಮೋಸ. ನಾನು ವಕೀಲನಾಗಿದ್ದಾಗ ಇಸ್ಪೀಟ್ ಹಾಕ್ತಿದ್ದೆ. ಅವರು ಅದಕ್ಕೆ ಅದನ್ನು ತಿಳ್ಕೊಂಡಿದ್ರು ಅನ್ನೋ ಕಾಣಿಸುತ್ತೆ. ಮಹೇಶ್ನಿ ಹೇಳಿರ್ಬೋದು, ಅಥವಾ ಇವ್ರಿಗೆ ಗೊತ್ತಾಗಿರ್ಬೋದು. ಬಹಳ ದಿನ ಎಲ್ಲಿಂದಲೂ ಬಂದವರು ಸಿನಿಮಾ ಮಾಡ್ತಾ ಇದ್ರು, ಹಾಗಾಗಿ ಡೈರೆಕ್ಟ್ ಆಗಿ ಇದ್ರಲ್ಲ ತಿಳ್ಕೊಂಡಿರ್ಬೇಕು ಅನ್ನೋ ಕಾಣಿಸುತ್ತೆ. ನಾವು ಶನಿವಾರ ಭಾನುವಾರ ಬಂದಾಗ ಕಾರ್ಡ್ಸ್ ಆಡ್ತಾ ಇದ್ದರು ಭಾರತ ಸೊಸೈಟಿಯಲ್ಲಿ. ಅಂದರೆ ಸಾಯಂಕಾಲದ ವೇಳೆ ಕೋರ್ಟ್ ಅವಧಿ ಮುಗಿದ ಮೇಲೆ ಕಾರ್ಡ್ಸ್ ಆಡ್ತಾ ಇದ್ರು. ಯಾಕೆ ನನಗೆ ಹೇಳೋದು ಬರೋದು ಅಂತಂದ್ರೆ, ನನಗೆ ಮಹಾರಾಜನ ಮೇಲೆ ನಿಂತ್ಕೊಳ್ಳೇಬೇಕು. ನೀನು ಕುರುಬರ ಜಾತಿಯಲ್ಲಿ ಹುಟ್ಟಿದ್ಯಾ, ಸಾಮಾನ್ಯ ಕುಟುಂಬದಿಂದ ಬಂದಿದ್ಯಾ, ನೀನು ನಿಲ್ಲೇಬೇಕು ಅಂತ ಹೇಳಿ ನನಗೆ ಹೇಳಿದ್ರು. ಹಾಗಾಗಿ ನಾನು ಹ್ಞೂ ಅಂತ ಅಂದಿದ್ದೆ. ಆಮೇಲೆ ನಿಂತ್ಕೊಳ್ಳಿ